everyone, welcome back to Adigas Kennel YouTube channel. ಎಲ್ರು ಹೇಗಿದ್ದೀರಾ? ಇವತ್ತೇನಂದ್ರೆ ನೀ ಹೇಳ್ತೀಯಾ? ನಾನು ಹೇಳ್ತೀನಿ. ಇವತ್ತೇನಂದ್ರೆ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ, ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮೋಸ್ಟ್ಲಿ ನಿಮಗೆ ಚಾಲೆಂಜ್ ವಿಡಿಯೋ ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಬಂದಿರುತ್ತೆ. ಅಂದರೆ ನಾವು ಚಾಲೆಂಜ್ ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ತೋರಿಸಿ. ಹಾಗೆ ಇವತ್ತೊಂಚೂರು ಲೇಟ್ ಆಗಿದೆ ನಾಯಿನ ಬಿಡೋದು. ಚೂರು ಹೊರಗೆ ಹೋಗಿದ್ವಿ, ಬಂದು ಇವಾಗ ಬಿಡೋಣ ಅಂತ ಲೇಟ್ ಆಗ್ತಾ ಬಂದಿದೆ. ಹಾಗೆ ಆಡಿಯೋ ಏನು ಚಾಲೆಂಜ್ ಅಂತಲೇ ಹೇಳಿಲ್ಲ ಅಲ್ಲ ನಿಮಗೆ. ಏನು ಚಾಲೆಂಜ್ ಅಂದರೆ ಅವರೆಲ್ಲ ಡಿಫ್ರೆಂಟಾಗಿ ಕೂಗ್ತಾರೆ. 25-26 ಇದ್ದಾರೆ. ಎಲ್ಲ ಡಿಫ್ರೆಂಟಾಗಿ ಕೂಗೋದ್ರಿಂದ ಅವ್ರ ವಾಯ್ಸ್ನ ಅಪ್ಪ ಅಮ್ಮ ಕಂಡು ಹಿಡಿತಾರೆ ಇಲ್ವ ಚೆಕ್. ನಾನು ಇವಳು ಆಲ್ಮೋಸ್ಟ್ ಕಂಡು ಹಿಡಿತೀವಿ. ಅಂದರೆ ನಾವಿಬ್ರು ಯಾರು ನಮ್ಮ ಮನೆಗೆ ಯಾರು ಬಂದಿದ್ರೆ ಅವ್ರು ನೋಡಿರ್ತಾರೆ, ಈ 2 ಹುಡುಗಿರು ಯಾಕೆ ಹಿಂಗೆ ಕೂಗ್ತಾರೆ ಅಂತ. ಯಾಕಂದರೆ ನಾವು ಅಂದರೆ ಅವ್ರು ಕೂಗಿದ್ರೆ ಯಾರು ಬಂದವಾಗ ಮಾತಾಡೋದು ಕೇಳಲ್ಲ ಪಾಪ. ಅವರು ನಮ್ಮ ಮನೇಲಿ ಎಲ್ಲರೂ ಸೈಲೆಂಟಾಗಿರ್ತಾರೆ. ಯಾರು ಬಂದ ತಕ್ಷಣ ಇಲ್ಲಿಂದ ಬಂದು ಮನೇಲಿ ಎದುರುಗಡೆ ಕೂರೋ ತನಕ ಕೂಗ್ತಾರಷ್ಟೇ. ಮತ್ತು ಅವ್ರು ಅದೇ ಕೆಲಸ ಮಾಡಬೇಕು ಪಾಪ, ಕೂಗ್ತಾರೆ. ಆಮೇಲೆ ಇನ್ ಕೇಸ್ ಯಾರಾದರೂ ಓಡಾಡ್ತಿದ್ರೆ ಕೂಗ್ತಾರಷ್ಟೇ, ಬಿಟ್ಟರೆ ಯಾರೂ ಕಾಣಲಿಲ್ಲ ಅಂದರೆ ಸೈಲೆಂಟಾಗಿರ್ತಾರೆ. ಆದರೂ ನಮ್ಮಿಬ್ರಿಗೆ ಒಂದು ಸ್ವಲ್ಪ ಇರಿಟೇಟ್ ಆಗ್ತಿರುತ್ತೆ. ಸೊ ನಾವಿಬ್ರು ಏಯ್ ಅಂತ ಕೂಗ್ತಾ ಇರ್ತೀವಿ. ಸೊ ನಮಗೆ ಎಲ್ಲರದ್ದು ವಾಯ್ಸು ನೀಟಾಗಿ ಗೊತ್ತಾಗುತ್ತೆ. ಹೆಚ್ಚಿಂದು ಅಪ್ಪ ಅಮ್ಮಂಗೂ ಗೊತ್ತಾಗುತ್ತೆ, ಬಟ್ ಎಷ್ಟರ ಮಟ್ಟಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ ವಿಡಿಯೋ ನಿಮ್ಗೆ ಆಲ್ರೆಡಿ ಬಂದಿರುತ್ತೆ. ಇದು ಬಿಹೈಂಡ್ ದ ಸೀನ್ಸ್ ಅಂತ. ಅಂದರೆ ಇವಾಗ ಹೆಂಗೆ ನಾವು ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಇವಾಗ ಅಷ್ಟು ಜನದ ಒಟ್ಟಿಗೆ ಆರಾಮಾಗಿ ಕೂಗಿಸ್ಬೋದು. ಒಂದು ಬಾಲ್ ತೊಗೊಂಡು ಎದುರುಗಡೆ ಹೋಗಿ ನಿಂತರೆ ಸಾಕು, ಎಲ್ಲರೂ ಕೂಗಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಇವಾಗ ಏನಂದರೆ ಪ್ರಾಬ್ಲಮ್ಮು ಒಬ್ಬೊಬ್ಬರೇ ಕೂಗಬೇಕು. ಒಬ್ರು ಕೂಗ್ಬೇಕಾದ್ರೆ ಇನ್ನೊಬ್ರು ಕೂಗಿದ್ರೆ ಯಾರು ನಾವು ಹೈಲೈಟ್ ಮಾಡ್ತಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಸೊ ಇವಾಗ ಒಬ್ಬೊಬ್ರದ್ದೇ ಆಡಿಯೋ ರೆಕಾರ್ಡ್ ಮಾಡ್ತಿದ್ದೀವಿ. ಹಾಗೆ ಈಗ ಸಂಜೆ ಎಲ್ಲರನ್ನೂ ಬಿಡಬೇಕು. ಬಿಟ್ಟು ಅವ್ರದ್ದು ಆ್ಯಕ್ಟಿವಿಟೀಸ್ ಹೇಗಿರುತ್ತೆ, ಇಲ್ಲಿ ಏನು ಮಾಡ್ತಿರ್ತಾರೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ರೆಡಿ ಇದ್ದೀರಾ? ಬನ್ನಿ ರೆಕಾರ್ಡ್ ಮಾಡೋಣ. ಹಾಗೆ ಎಲ್ಲ ಏನು ಮಾಡ್ತಾರೆ ಅಂತಲೂ ತೋರಿಸ್ತೀವಿ. ಹೌದು, ಅದು ಅಂದರೆ ಸ್ವಲ್ಪ ಬರುತ್ತೆ ಹೇಗೆ ರೆಕಾರ್ಡ್ ಮಾಡ್ತೀವಿ ಅನ್ನೋದು ನೋಡೋಕ್ಕೆ. ಮತ್ತು ಉಳಿದಿದ್ದು ಅವರೆಲ್ಲ ಹೇಗೆ ಆಟ ಆಡ್ಕೊಂಡಿರ್ತಾರೆ. ಎಲ್ಲದಕ್ಕಿಂತ ಫಸ್ಟ್ ನಿಮ್ಗೊಂದು ಏನೋ ತೋರಿಸ್ಬೇಕು ನೋಡಿ. ಯುವರಾಣಿ ನಮ್ಮರೆ ಯುವ ಕಾಣಿಸ್ತಿದ್ದಾಳ? ನಾನು ತೋರಿಸ್ತೀನಿ. ಇವಳು ಬ್ಲೂ, ನಮ್ಮ ಬ್ಲೂ. ನಾವು ಒಂದ್ಸತಿ ವಿಡಿಯೋದಲ್ಲಿ ತೋರಿಸಿದ್ದೀವಿ ಅವಳನ್ನ ನೋಡಿ. ಅವಳು ಒಳ್ಳೆ ಹೀರೋಯಿನ್ ಥರ ಕೂತ್ಕೊಂಡಿದ್ದಾಳೆ. ಅವಳಿಗೆ ಎಲ್ಲರನ್ನೂ ಬಿಟ್ಟ ತಕ್ಷಣ ನೋಡ್ತಾ ಕೂತಿರ್ತಾಳೆ. ನಾವು ಲೈಟ್ ಅಂದರೆ ಸ್ವಲ್ಪ ಕತ್ಲಾಗ್ತಾ ಬಂದಿದೆ. ಸೊ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಂಡು ಹೀಗೆ ಬನ್ನಿ ನೋಡೋಣ. ಇವಾಗ ಆಡಿಯೋ ರೆಕಾರ್ಡ್ ಮಾಡಬೇಕು. ಅಪ್ಪ ಅಮ್ಮ ಇಬ್ಬರು ಒಳಗಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ, ಚಾಲೆಂಜ್ ವಿಡಿಯೋ ಐಡಿಯಾ ಇಲ್ಲ, ಹೇಳಿಲ್ಲ. ಲಾಸ್ಟಿಗೆ ಫುಲ್ ಏನಾದ್ರು ಇನ್ವೆಸ್ಟಿಗೇಷನ್ ಅಲ್ಲಿ ಇದ್ರೆ ಗೊತ್ತಾಗಿರ್ಬೋದು. ಅಲ್ಲ ಅಂದರೆ ಇನ್ನು ಲಾಸ್ಟಿಗೆ ವಿಡಿಯೋ ಮಾಡ್ತೀವಿ ಅನ್ನುವಾಗ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗೆ ಬರುತ್ತೆ ವಿಡಿಯೋ. ಯಾಕೆ ಹೇಳಲಿಲ್ಲ ಅಂದರೆ ಫಸ್ಟಿಗೆ ಇವ್ರು ಹಿಂಗೆ ಕೂಗ್ತಾರೆ ಅಂತ ಹೇಳಿ ಏನಾದರೂ ಫುಲ್ ರೆಡಿಯಾಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ಕ್ಲಾಸ್ ಎಲ್ಲ ತೊಗೊಂಡಾದ್ರೆ ಇದು ಇವ್ರು ಕೂಗಿದ್ದು, ಇದು ಇವ್ರು ಕೂಗಿದ್ದು ಅಂತ ರೆಡಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳಿಲ್ಲ. ನೋಡೋಣ ವಿಡಿಯೋ ಹೆಂಗೆ ಬರುತ್ತೆ ನೋಡೋಣ ಬನ್ನಿ. ಈಗ ಒಬ್ಬೊಬ್ಬರನ್ನೇ ಹತ್ತಿರ ಹೋಗೋಣ. ನೋಡಿ, ಚಿನ್ನು ಆಲ್ರೆಡಿ ಕೂಗ್ತಿದ್ದಾಳೆ. ಎಲ್ಲರೂ ಒಟ್ಟಿಗೆ ಕೂಗ್ತಾರೆ, ಅದೇ ತೊಂದರೆ. ನಾನು ಮೈಕ್ ತಗೊಳ್ತೀನಿ, ಇವಳು ಏನಾದ್ರು ವೇಷ ಮಾಡ್ತಾಳೆ. ಈಗ ಸೌಂಡ್ ಬಾಲ್ ಇದೆ, ಬಾಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನು ಪ್ರಾಬ್ಲಮ್ ಅಂದರೆ ಬಾಲ್ ಹಿಂಗೆ ನೋಡಿ, ಯಾಕೆ ಯಾರು ರಿಯಾಕ್ಟೇ ಮಾಡ್ತಿಲ್ಲ. ಎಲ್ಲರಿಗೂ ನಿದ್ದೆ ಬಂದಿದೆಯಾ ಅಂತ. ನೀವೆಲ್ಲ ನಮ್ಮ ಹೋದಲ್ವಾ? ಇವತ್ತೇನು ನಾವು ವಿಡಿಯೋದಲ್ಲಿ ತೋರಿಸ್ತೀವಿ ಅಂತ ನಾಚಿಕೆ ಆಯ್ತು ಅನ್ಸುತ್ತೆ. ಸೊ ಯಾರು ನಿಜವಾಗಿ ಡಾಲಿ ನೀನು ಕೂಡ ಡಾಲಿ ಇಲ್ಲಿದ್ದಾಳೆ. ಡಾಲಿ ಬಂದ್ಲು ನೋಡಿ. ಈಗ ಒಬ್ಬೊಬ್ಬರನ್ನೇ ಹತ್ತಿರ ಹೋಗ್ಬಿಟ್ಟು ನಾನು ಮೈಕ್ ಇಡ್ತೀನಿ, ನೋಡೋಣ ಯಾರ್ಯಾರು. ರಾಣಿ ಆಲ್ರೆಡಿ ಕೂಗ್ತಿದ್ದಾಳೆ. ರಾಣಿದು ನಾವು ರೆಕಾರ್ಡ್ ಮಾಡಿದ್ದೀವಲ್ಲ ಆಲ್ರೆಡಿ. ರಾಣಿದು ಮಾಡಿದ್ದೀವಿ. ಚಿನ್ನು ಕೂಗಿಸ್ಬೇಕು. ನೀನಲ್ಲೂ ಈಶಾ ಕೂಗ್ತಾ ಇದ್ದಾಳೆ. ಅವಳ ಹತ್ರ ಮೈಕ್, ಈಶಾನ ಹತ್ರ ಮೈಕ್ ಹಿಡಿಯೋಣ. ಮೈಕ್ ಇಟ್ಟು ಬಾ. ಈಗ ಆಟೋಮೆಟಿಕ್ ನೋಡಿ, ಒಬ್ಬೊಬ್ಬರನ್ನೇ ಬಿಡಕ್ಕೆ ಹೋದರೆ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹ್ಯಾಪಿನ ಬಿಡೋಣ. ಇನ್ನೊಂದು ಹೇಳಬೇಕು ನೋಡಿ, ಹೀಗಾಗತ್ತೆ. ಎಲ್ಲರೂ ಒಟ್ಟಿಗೆ ಕೂಗ್ತಾರೆ. ಸೊ ನಮಗೆ ಆಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಇದೇ ಪರದಾಟ ಅನ್ನೋದು. ಅಲ್ಲಿ ಈಗ ಎಲ್ಲರೂ ಕೂಗ್ತಿದ್ದಾರೆ. ಸೊ ಅಲ್ಲಿ ಆಡಿಯೋ ಇದು ಕ್ಯಾಚ್ ಆಗಲ್ಲ. ಈಗ ಸ್ವಲ್ಪ ಜನದ್ದಾಯಿತು ನೋಡಿ, ನಾನು ತೋರಿಸ್ತೀನಿ ಎಷ್ಟು ಜನದಾಯ್ತು ಅಂತ. ಇಷ್ಟು ಜನದಾಯಿತು, ಅಷ್ಟು ಜನದಾಗಿದೆ. 17 ಜನದಾಯಿತು.
ಅಂದರೆ ನಾವು ಹೇಳಿಲ್ಲ ಅಲ್ಲ ಅಪ್ಪ ಅಮ್ಮಗೆ. ಸೊ ಅವರಿಬ್ರು ಹಿಂದೆ ಮೊಬೈಲ್ ನೋಡ್ತಾ ಕೂತಿದ್ದಾರೆ. ಸೊ ನಾವು ಸೀಕ್ರೆಟಾಗಿ ಮಾಡ್ತಿದ್ದೀವಿ. ಸುಮಾರು ಜನ ಬಿಟ್ವಿ, ನಮ್ಗೆ ಅದನ್ನು ಕ್ಲಿಪ್ ತೆಗಿಯಕ್ಕೆ ಹಾಂ ಸೊ ತೆಗಿಯಕ್ಕೆ ಮರ್ತೋಯ್ತು. ಇಲ್ಲಿ ನೋಡಿ ಈಗ ಎಲ್ಲ ಇದ್ದಾರೆ, ಎಲ್ಲ ಆಟ ಆಡ್ತಿದ್ದಾರೆ. ಅಜ್ಜು ನೋಡಿ ಎಲ್ಲ ಓಡಾಡ್ತಿದ್ದಾನೆ. ಎಲ್ಲ ಇದೆ. ಚಿನ್ನಮ್ಮ ಕತ್ಲೆ, ಬಟ್ ಹೀಗೆ ನಾವು ಸಂಜೆ ಒಂದು 6 ಗಂಟೆ ಹಂಗೆ ಎಲ್ಲರನ್ನೂ ಬಿಡ್ತೀವಿ. ಹೀಗೆ ಆಗ್ತಾ ಇರುತ್ತೆ ಆಟ ಓಟ. ಅಲ್ಲಿಟ್ಟಿದ್ದೀನಿ ಜೂಬಿ ಹತ್ರ, ನಾನು ಜೂಬಿ ಹತ್ರ ಇಟ್ಟಿದ್ದೀನಿ ಮೈಕು. ಇವಾಗ ಅವಳದ್ದೊಂದು ಕ್ಯಾಪ್ಚರ್ ಮಾಡ್ಬೇಕು. ಈಗ ಎಲ್ಲರದು ಆಯ್ತು, ಇವ್ರದ್ದೆಲ್ಲ. ಇನ್ನು ಮನೆ ಒಳಗಿನವ್ರದ್ದೆಲ್ಲ ಮಾಡ್ಬೇಕು. ಮನೆ ಒಳಗಿರ್ತಾರಲ್ಲ ಅವ್ರು. ಈಗ ನೋಡಿ ಟಾರ್ಚ್ ಹಿಡಿ ಬಾಯಲ್ಲಿ. ಇಲ್ಲಿ ನೋಡಿ ಈಗ ಆಟ ಹಿಂಗೆ. ಸಂಜೆ ಆದ ತಕ್ಷಣ ಹಿಂಗೆ. ಅದೇ ಕಾಣಲ್ಲ ನಿಮಗೆ ಸಂಜೆ ಹೆಂಗಿರುತ್ತೆ ಅಂಥೇಳಿ ಒಂದು ಬೈಟ್ ತೋರಿಸೋಣ ಹೇಗಿರುತ್ತೆ ಅಂತ. ಇವಳು ಸ್ಮೈಲ್ ಮಾಡ್ತಿದ್ದಾಳೆ. ಗುಡ್ಡಿ ಇವಳು ಅಂದ್ರೆ ಇವಾಗ ನಾಯಿಗಳು ಆಟ ಆಡೋದು ತುಂಬಾ ಹಾರ್ಶ್ ಆಗಿರುತ್ತೆ. ಅವಳು ಇವಾಗ ಒಂದು ಪೆಟ್ ಕೊಡ್ತಾಳೆ ನೋಡಿ. ಅವಳು ನಿಧಾನ ಹೊಡಿತಾಳೆ. ಅಂದ್ರೆ ಇವಳು ಒಂದು ಸ್ವಲ್ಪ ಆಟ ಆಡಕ್ಕೆ ಕಚ್ಚಕ್ಕೆ ಹೋಗೋ ಥರ ಮಾಡ್ತಾಳ. ಸೊ ಅವಳು ಇಷ್ಟಪಡಲ್ಲ. ಮುನ್ನಿ ಬೇಡ ಕಣೆ, ಮುನ್ನಿ ತುಂಬೆನೋ ತುಂಬೆ ಕಚ್ಕೊಂಡು ಏನು ವ್ಲಾಗ್ ಮಾಡ್ತಿರೋದು? ಹಂಗೆ ಏನಿಲ್ಲ, ಸಂಜೆ ಎಲ್ಲನೂ ಬಿಟ್ಟಿದ್ದು. ನೋಡಿ ಎಲ್ಲರೂ ಅಷ್ಟೇ. ಈಗ ಸಂಜೆ ಟೈಮ್ ಹಿಂಗೆ ನಾವು ಬಾಗಿಲು ತೆಕ್ಕೊಂಡಿದ್ರೆ ಒಳಗೆ ಹೊರಗೆ ತಿರುಗ್ತಾ ಹಿಂಗೆ ಇರ್ತಾರೆ. ಖುಷಿ ಅವರಿಗೂ. ಈಗ ಮುನ್ನಿ ಅದು ತಗೊಂಡು ಹೋದೇನೆ. ಒಬ್ರಾದ್ಮೇಲೆ ಒಬ್ರು ಕ್ಯೂ ಅಲ್ಲಿ ಬಂದು ಹಿಂಗೆ ಮಾತಾಡ್ಸ್ಕೊಂತಾರೆ ಹಿಂಗೆ. ಅಪ್ಪ ನೀವು ಬ್ರಷ್ ಹಿಡ್ಕೊಂತಿದ್ರಲ್ಲ ಅದೆಲ್ಲೋಯ್ತು? ಗುಡ್ಡಿ ಕಚ್ಕೊಂಡು ಹೋದ್ಲ? ಅಲ್ಲಿ ನೋಡಲ್ಲಿ ಇಲ್ಲಿ ಬಾ, ಅಲ್ಲಿ ನೋಡು, ಏನು ಗೊತ್ತಿಲ್ದಿರೋ ಇನ್ನೋಸೆಂಟ್. ನನ್ನ ಮೊಬೈಲ್ ಕವರು ಕಚ್ಕೊಂಡು ಹೋದವಳು ಬ್ರಷ್ ತಗೊಂಡಾಗ ಎಲ್ಲಿಟ್ಟೆ? ಗುಡ್ಡಿ ಏನು ಉಳ್ಸಲ್ಲ, ಎಲ್ಲ ಕಚ್ಕೊಂಡು ಹೋಗ್ತಾಳವಳು. ಎಲ್ಲರೂ ಅಷ್ಟೇ ನೋಡಿ. ಅವನಲ್ಲಿ ಅಪ್ಪನ ಹತ್ರ ಮಾತಾಡ್ಸ್ಕೊಂಡು ಬಂದ. ನೆಕ್ಸ್ಟ್ ಯಾರಾದ್ರೂ ಬಂದ ಅಲ್ಲಿ. ಇವಾಗ ಅವಳು ನೆಕ್ಸ್ಟ್ ಶಿಫ್ಟಲ್ಲಿ ಮ್ಯಾಗಿ ಇದ್ದಾಳೆ. ಅಲ್ಲಿ ಗುಡ್ಡಿ ನೋಡಿ ಲೈನಲ್ಲಿ ಕೂತಿದ್ದಾರೆ. ಅವಳು ನೀವು ನೋಡಿದ್ರೆ ತುಂಬಾ ಇನ್ನೋಸೆಂಟ್ ಅಂತ ಕಾಣ್ಬೋದು, ಬಟ್ ಅವಳು ಹಾಗಲ್ಲ. ಇದ್ದಿದ್ರಲ್ಲಿ ಜೋರ್ ಹುಡುಗಿ ಅಂದ್ರೆ ಇವಳೇನೆ ಸರಿ. ಏನೇ ಗುಡ್ಡಿ ಗುಡ್ಡಿ ಅಲ್ಲಿ ನೋಡು, ಅಲ್ಲಿ ತೋರಿಸು. ಅಲ್ಲಿ 3 ಜನದ ಆಟ ಆಗ್ತಿದೆ. ಕಾಣಲ್ಲ ಅನ್ಸುತ್ತೆ. ಇಂಟ್ರೆಸ್ಟ್ ಇರೋರು ಇಲ್ಲಿ ಬಂದು ನಮ್ಮ ಹತ್ರ ಮಾತಾಡ್ಸ್ಕೊಂತಾರೆ. ಇಲ್ಲ ಆಟ ಆಡಬೇಕು ಅನ್ನೋರು ಸಂಜೆ ಮೇಲೆ ಫುಲ್ ಆಟ ಅವರದ್ದು. ನಾನು ಸೂರ್ಯನ್ ಕಟ್ಟಿದ್ದೆ ಅಲ್ವಾ? ನೀನು ಯಾವ ಥರ ಕಟ್ಟಿದ್ದೆ ನೋಡು, ಅದು ಸೊಂಟಕ್ಕೆ ಬಂದಿತ್ತು ನೀ ಕಟ್ಟಿದ್ದು ಲೂಸಾಗಿ. ಇವನೊಬ್ಬ ಅಜ್ಜಪ್ಪ ಹೇಳ. ಬ್ರೂನೋ ಕೇಳು ಏನ್ ಅನ್ಸ್ತಿದೆ ಅಂತ ಅವ್ನು ಹೇಳ್ತಾನೆ. ನಾವೇನು ಬ್ರೂನೋ ಇವತ್ತು ಲಾರಂಗ್ ಟೇಪಿಂಗ್ ಮಾಡೋದು ತೋರಿಸೋಣ ಅಂತ ಬನ್ನಿ. ಹೇಗೆ ಪ್ರೊಸೀಜರ್ ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ. ನಮ್ಮ ಟೇಪ್ ಮಾಸ್ಟರ್ ಅಪ್ಪ, ಹೆಲ್ಪರ್ ನಾನು. ನೋಡಿ ಹೇಗಿರುತ್ತೆ. ನೀನು ನಾನೇನಿಲ್ಲ, ನೀನು ನಾನು ನಾವು ಸಜೆಷನ್ ಕೊಡೋದು. ಹಂಗ್ ಮಾಡಿ ಹಿಂಗ್ ಮಾಡಿ ಅವಾಗ ಒಂಚೂರು ಇಲ್ಲಿ ಕಟ್ಟಿ ಅಲ್ಲ, ಅವಾಗ ಹೋಗ್ಬಿಟ್ಟು ಟೇಪ್ ಕಟ್ ಮಾಡ್ಕೊಡ್ತೀವಿ ಅಷ್ಟೇ. ನಮಗೆ ಆ ಟೇಪಿಂಗಿಗೆಲ್ಲ ಇಂಟ್ರೆಸ್ಟ್ ಇಲ್ಲ. ಇವಾಗ ಟೇಪಿಂಗ್ ಮಾಡೋಣ ಅಂತ ಅನ್ಕೊಂಡ್ವಿ. ಇದು ಬ್ಯಾಕಸ್ ರಾಡ್ ಅಂತ. ಇದು ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ದಪ್ಪ ಬರುತ್ತೆ. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ಚೂರು ಮಿಸ್ಟೇಕ್ ಆಯಿತು, ಸೊ ಸ್ವಲ್ಪ ಸಣ್ಣ ಬಂದುಬಿಟ್ಟಿದೆ. ಅದಕ್ಕೆ ನಾವು 2 ಇಟ್ಕೊತಿದ್ದೀವಿ. ಇದಿಷ್ಟ ಆಯಿತು. ನೆಕ್ಸ್ಟು ಇದು ಕಿವಿಗೆ ಸುತ್ತಲಿಕ್ಕೆ ಒಂದು ಟೇಪು. ಆಮೇಲೆ ಇದು ಕಾಟನ್, ಅಂದರೆ ಕಿವಿ ಕೆಲವೊಂದು ಸತಿ ಸ್ವಲ್ಪ ಒಂಥರ ಏನು ಹೇಳೋದು ಅದಕ್ಕೆ ಪಸ್ ಬಂದಿರುತ್ತೆ ಸ್ವಲ್ಪ, ಅದನ್ನು ಕ್ಲೀನ್ ಮಾಡ್ಕೊಳೋಕ್ಕೆ. ನೆಕ್ಸ್ಟ್ ಇದೊಂದು ಟೇಪು. ಇದನ್ನೀಗ ಹೆಂಗೆ ಸುತ್ತೋದು ಅಂತ ತೋರಿಸ್ತೀನಿ. ಇಯರ್ ಕ್ರಾಪಿಂಗ್ ಅನ್ನೋದು
ಎಲ್ಲರೂ ಮಾಡಿಸಲ್ಲ, ಅದೊಂದು ಲುಕ್ ಡಾಬರ್ಮೆನ್ನಿಗೆ, ಅದಕ್ಕೆ ನಾವು ಮಾಡಿಸಿದ್ದು. ನಾವು ಹಾಗೆ ಕೇರ್ ತೊಗೊಳ್ತಿದ್ವಿ, ಕರೆಕ್ಟಾಗಿ ಮೆಡಿಸಿನ್ ಹಾಕಿ ಅವಕ್ಕೆ ಕಿವಿಗೆ ಮೆಡಿಸಿನ್ ಹಾಕಿ ಎಲ್ಲ ಮಾಡಿ ಕೇರ್ ತೊಗೊಳ್ತಾ ಇದ್ದೀವಿ. ಎಲ್ಲರೂ ಮಾಡ್ತಾರೆ ಅಂತಲ್ಲ, ನಮಗೇನೋ ಒಂದು ಇಷ್ಟ ಮತ್ತು ನಾವು ಹಾಗೆ ಕೇರ್ ಮಾಡ್ತೀವಿ ಅನ್ನೋ ಧೈರ್ಯದಲ್ಲಿ ಮಾಡಿಸಿದ್ದೀವಿ. ಇದಿದೆಯಲ್ಲ, ಇದನ್ನು ಹೆಂಗೆ ಅಂದರೆ ಹಿಂಗೆ ಫಸ್ಟು ಒಂದು ರೌಂಡ್ ಹಿಂಗೆ ಸುತ್ತಬೇಕು, ನೆಕ್ಸ್ಟ್ ರೌಂಡಲ್ಲಿ ಉಲ್ಟೆ ಸುತ್ತಾ ಬರಬೇಕು. ಅಂದರೆ ಅಂಟೋ ಹಾಗೆ, ಕೈಗೆ ಮುಟ್ಟಿದರೆ ಅಂಟೋ ಹಾಗೆ ಹೀಗೆ ಮಾಡಿ. ಜಸ್ಟ್ ಒಂದು ಇನ್ಫಾರ್ಮೇಷನ್ ಥರ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇರೋದು ಇದು. ಹೀಗೆ ಇದನ್ನು ಇನ್ನು ಸುತ್ತಾ ಹೋಗಬೇಕು. ಒಬ್ಬೊಬ್ರು ಒಂದೊಂದು ಥರ ಮಾಡ್ಬೋದು. ನಮ್ಗೆ ಇದು ಕಂಫರ್ಟೇಬಲ್ ಅನಿಸಿದೆ, ನಮ್ಗೆ ಒಬ್ರು ಹೇಳ್ಕೊಟ್ಟಿದ್ದು, ಅವರು ಹೀಗೆ ಅಂತ ಹೇಳ್ಕೊಟ್ಟಿದ್ದು, ನಾವು ಅದನ್ನೇ ಅಭ್ಯಾಸ ಮಾಡ್ಕೊತ ಬಂದ್ವಿ. ಈಗ ಸುತ್ತಾ ಬರಬೇಕು ಉಲ್ಟಾ. ಇದು ನೋಡಿ, ಇಲ್ಲಿ ನಾನು ಮುಟ್ಟಿದರೆ ಕೈಗೆ ಅಂಟ್ಕೊಳ್ಳುತ್ತೆ. ಇದನ್ನು ಕಿವಿ ಒಳಗಿಟ್ಟು ಸುತ್ತದೆ. ಆಮೇಲೆ ಅಂದರೆ ನಾವು ಅಂದರೆ ಇರೋದು ಅದು ಇವತ್ತು ಟೇಪಿಂಗ್ ಮಾಡಿದರೆ ನಾಳೆ ಬ್ರೇಕ್ ಕೊಟ್ಟು ನಾಡಿದ್ದು ಬಿಡಿಸಿ ಹೊಸದಾಗಿ ಮಾಡಬೇಕು. ನಾವು ಪಾಪ ಅವಕ್ಕೆ ನೋವಾಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಅದೊಂಥರ ಗಾಳಿ ಆಡಬೇಕಲ್ವಾ. ಸೊ ಏನಂದರೆ ನಿನ್ನೆ ರಾತ್ರಿ ಮಾಡಿದ್ದು, ನಿನ್ನೆ ರಾತ್ರಿ ಅಲ್ಲ ಮೊನ್ನೆ ರಾತ್ರಿ ಅನ್ಸುತ್ತೆ, ನಿನ್ನೆ ರಾತ್ರಿ ಅಲ್ಲ, ಹಾಂ ನಿನ್ನೆ ರಾತ್ರಿ ಮಾಡಿದ್ದು. ಇವತ್ತು ಸಂಜೆ ತೆಗ್ದಿದ್ದೀವಿ. ಈಗ ಫುಲ್ ಫ್ರೀ ಬಿಟ್ಟಿದ್ದೀವಿ, ಏನು ಟೇಪಿಂಗ್ ಮಾಡಿಲ್ಲ. ಅವಳೆಲ್ಲ ಓಡಾಡ್ತಿದ್ದಾಳೆ ನೋಡಿ. ಸೊ ಅವಳನ್ನು ಫ್ರೀ ಬಿಟ್ಟಿದ್ದೀವಿ. ಈಗ ಸೀಸಬೇಕು. ಏನು ಮ್ಯಾಗಿ ಹೀಗೆ ಕಟ್ ಮಾಡಿ ಇದನ್ನು ಜಸ್ಟ್ ಇಲ್ಲೊಂಚೂರು ಟ್ಯಾಕ್ಸ್ ಇಟ್ಕೊಂಡಿರೋದು, ನೆಕ್ಸ್ಟ್ ಇನ್ನು ಹಾಕೋಕ್ಕೆ. ಹಾಗೆ ಸೇಮ್ ಇದಕ್ಕೂ ಕೂಡ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಸ್ಟೆಪ್ಸ್ ಅಂತ ಹೇಳಿ ತೋರಿಸ್ತೀವಿ. ಇವನು ನೋಡಿ ಸಿಂಬಾ, ಇವನು ಅದೆಲ್ಲ ಮುಗಿಸ್ಕೊಂಡು ನಗ್ತಾ ಅವ್ನು ಹಳೆ ಕಸ್ಟಮರ್ ಇದಕ್ಕೆ. ಕೂತ್ಕೊಳ್ಳೋ. ಕಿವಿ ಹೆಂಗೋ ನಿಲ್ಸೋದು ಸಿಂಬಾ? ಖುಷಿ ಬಂದ ನೋಡು, ಖುಷಿ 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 ಬರೋ ಜಾಗ ಎಲ್ಲ ಗೊತ್ತು ಇವನಿಗೆ. ಕಿವಿ ನಿಲ್ಸಕ್ಕಾಗಲ್ವೇನ? ಖುಷಿ ಬಂದ ನೋಡು ಸಿಂಬಾ. ಇದು ಖುಷಿನ ಸಿಂಬಾ? ಮ್ಯಾಗಿಯಲ್ಲಿ ಮ್ಯಾಗಿ ತೋರಿಸ್ತಾಳೆ ಚೆನ್ನಾಗಿ ಮಾಡಿ. ಮ್ಯಾಗಿ ಬಂದು ಹೋದ್ಲಲ್ಲ, ನೀನು ಬಂದ್ಬಿಡು, ಮುತ್ತೆ ಕೊಟ್ಬಿಡು ಹೇಳ್ತೀನಿ. ಅವನು ಹಿಂಗೆ ಆಯ್ತಾ, ತುಂಬ ಹಚ್ಕೊಳ್ತಾನೆ. ಅಂದರೆ ನಾವೇನಂದ್ರೆ ಟೇಪಿಂಗ್ ಮಾಡಿಸ್ತಾ, ನಾವು ನಾರ್ಮಲ್ ಆಗಿ ನಾವು 4 ಜನನೂ ಅಷ್ಟೇ ಮಾತಾಡಿಸ್ತಿರ್ತೀವಿ. ಸಿಂಬಾ ಬಾಯಿ ಕಡೆ ಇವಳು ನಿಂತಿದೆ ನೋಡಿ, ಮ್ಯಾಗಿದು ಕಾಣಿಸ್ತಿದ್ಯಾ? ಮ್ಯಾಗಿ, ಏ ಮ್ಯಾಗಿ, ಮ್ಯಾಗಿ, ಮ್ಯಾಗಿ. ಸಿಂಬಾ ಮಾಡೋದು ಬೇಡ ಅಂತ ನೋಡಿ, ಅವ್ನು ನನ್ಗೆ ಮಾತಾಡ್ಸೋತಿದ್ದಾನೆ. ನೀವು ನೋಡಿರ್ತೀರಾ ಮ್ಯಾಗಿನ ಹೇಗೆ? ಹಾಂ, ಸಿಂಬಾ ಅಂದರೆ ಇದು ಮೆಡಿಸಿನ್ ಎಲ್ಲ ಮಾಡ್ತೀವಲ್ಲ, ಅವಕ್ಕೆ ತುಂಬ ಖುಷಿ ಆಗುತ್ತೆ. ಏನೋ ನಂಗೆ ಒಳ್ಳೇದು ಮೆಡಿಸಿನ್ ಅಂದರೆ ಆ ಥರ ಅಲ್ಲ. ಅದೇ ಅಂದರೆ ಇದಕ್ಕೆಲ್ಲ ಟೇಪಿಂಗು ಅದೆಲ್ಲ ನಮ್ಮ ಕೈಯಲ್ಲೇ ಇರುತ್ತಲ್ಲ, ನಾವು ಮಾಡ್ತಾ ಹಿಂಗೆ ಮಾತಾಡ್ಸ್ಕೊಂಡು ಅವಕ್ಕೆ ಒಂಥರ ಬಾಂಡಿಂಗ್ ಚೆನ್ನಾಗಾಗುತ್ತೆ. ನಮ್ಮ ಹತ್ರನೇ ಇರಲ್ಲ, ನಮ್ಮ ಮನೇಲಿ ಇದ್ದಿದ್ರು ಚೆನ್ನಾಗೇ ಆಗುತ್ತೆ ಬಾಂಡಿಂಗ್. ಅಪ್ಪನಿಗಿಂತ ಹೈಟ್ ಕಾಣಿಸ್ತಾನೆ ಸಿಂಬಾ. ಕೂರ್ಸ್ಕೊಳ್ಳಿ ನೀಟಾಗಿ. ಸಿಂಬಾ ಕರೆಕ್ಟಾಗಿ ಸಿಟ್ಟು. ಕೂತ್ಕೋ ಸಿಂಬಾ, ಕರೆಕ್ಟಾಗಿ ಸಿಟ್ ಸಿಂಬಾ. ಅವನಿಗೆ ನಾಚಿಕೆ ಆಯ್ತು. ಇವನೊಬ್ಬ ಡಿಸ್ಟ್ರಾಕ್ಟರ್. 2 ಡಾಬರ್ಮೆನ್ ಸಂಸಾರ ಜೊತೆ ಅಪ್ಪ. ಅದೇ ಗುಡಿ ಬೇಡವಾ? ಅಪ್ಪ ಬ್ರೂಸ್ಲಿಗೆ ಟೈಪಿಂಗ್ ಮಾಡೋಣ. ಆಗತ್ತೇನೋ ಬ್ರೂಸ್ಲಿ? ಜೋ ಏನು ಮತ್ತೆ ಸಮಾಚಾರ? ಅವ್ನ ಕಣ್ಣು ನೋಡಿದ್ದೀರಾ ಯಾರಾದ್ರು? ಫುಲ್ಲು ವಯಸ್ಸಾಗಿದೆಯಲ್ಲ, ಪೊರೆ ಇದು ಹಿಡಿ. 1 ನಿಮಿಷ ಅಜ್ಜು ನಿನ್ನ ಮುಖ ತೋರಿಸ್ತೀನಿ ಒಂದ್ಸತಿ. ಅವನಿಗೆ ಯಾವುದೇ ಕ್ಯಾಮ್ರಾ ಆಗಲಿ ಮೊಬೈಲ್ ಆಗಲಿ, ಈಗ ಹಿಂಗಿದಾನಷ್ಟೇ, ನೀವು ನೋಡ್ಬೇಕಿತ್ತು. ಅವನ ಕಾಲದಲ್ಲಿ ವಜ್ರಮುನಿ ಥರ ಇದ್ದ ಅಲ್ವೇನಾ? ಇದು ಆ್ಯಕ್ಚುಲಿ ಬ್ರಿಡ್ಜ್ ಮಾಡ್ತಾ ಇರೋದು. ಸರಿ ಆಗಲ್ಲ, ನಾನು ಚೂರಿದೆ. ಹಿಂಗಿದೆಲ್ಲ ಹೊಸ ಥರ ಒಂದೊಂದು ಇದಾಗ್ತಿರುತ್ತೆ. ಏನು ಹೇಳ್ತಾರೆ, ಎಕ್ಸ್ಪೆರಿಮೆಂಟ್. ಇದು ಆ್ಯಕ್ಚುಲಿ ಸ್ವಲ್ಪ ಉಳಿತಾಯ ಅಷ್ಟೇ, ಮತ್ತೇನಿಲ್ಲ. ಇಲ್ಲಾಂದರೆ ಅಷ್ಟು ಉದ್ದ ಟೇಪ್ ಬೇಕು. ಇದು ಈಗ 1 2 ಮಾಡಿ ಅದು ಅಗಲ ಬರುತ್ತಲ್ಲ ಟೇಪು. ಸೊ ಈಗ ಮಾಡಿ ಹಿಡ್ಕೊತೀನಿ ನಾನು, ತಗೊಳ್ಳಿ. ಹೀಗೆ ಇಟ್ಕೊ ಇವತ್ತು, ಹೀಗೆ ಇರಲಿ ಅಷ್ಟು ಹತ್ರನಾ? ಹಾಗೆ ತುಂಬ ಉದ್ದ ಆಯಿತು. 2 ಸುತ್ತು ತುಂಬ ಹತ್ರ ಮಾಡಿ. ಅಷ್ಟು ಹತ್ರ ಬೇಡಪ್ಪ, ಅಷ್ಟು ಇಷ್ಟಿರಲಿ. ಇಷ್ಟಿರಲಿ. ಇದು ಬ್ರಿಡ್ಜ್ ಮಾಡೋದ್ರಿಂದ ಆ ಕಿವಿಗೆ ಬ್ಯಾಲೆನ್ಸ್ ಸಿಕ್ದಂಗೆ ಆಗುತ್ತೆ. ದನಕ್ಕೆ ಮೂಗ್ ದಾರ ಹಾಕ್ತಾರಲ್ಲ, ಹಂಗೆ ನಾವು ತಲೆಗೆ ದಾರ ಹಾಕೋದು, ಕಿವಿಗೆ ದಾರ ಹಾಕೋದು. ತಲೆಗೆ ದಾರ ಎಂತ ಹಾಕ್ತೀವಿ? ಕಿವಿಗೆ ಸ್ವಲ್ಪ ದಪ್ಪ ಜಾಸ್ತಿ, ಉದ್ದ ಜಾಸ್ತಿನೇ ಆಯಿತು. ಹೋಗ್ದು ಬಿಡು. ಆಮೇಲೆ ಇನ್ನೊಂದು ವಿಷಯ ಅಂದರೆ, ಕೆಲವರಿಗೆ ಡಾಬರ್ಮೆನ್ ತುಂಬ ಗಲೀಜು ನಾಯಿ ಅಂತ ಎಲ್ಲ ಹೇಳ್ತಾರೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಮ್ಮ ಮನೇಲಿ ನಿನ್ನೆ ಹಾಗೆ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದರು, ಅವ್ರು ಹೇಳಿದ್ರು ಡಾಬರ್ಮೆನ್ ಕೆಲವರು ತುಂಬ ಗಲೀಜು ನಾಯಿ ಅಂತ ಎಲ್ಲ ಹೇಳ್ತಾರೆ, ಅದನ್ನು ನಿಮ್ಮ ಬ್ಲಾಗಲ್ಲಿ ಆ್ಯಡ್ ಮಾಡಿ ಅಂತ. ಅಂದರೆ ಒಂದು ತಪ್ಪು ಕಲ್ಪನೆ ಇದೆ. ಪ್ಯೂರ್ ಡಾಬರ್ಮೆನ್ ಆದರೆ
ಅವು ತುಂಬಾ ಶಿಸ್ತು, ತುಂಬಾ ಡೀಸೆಂಟ್ ಕೂಡ, ತುಂಬ ಕ್ಲೀನು ಕೂಡ. ಹಾ ಅವು ಅಪ್ಪಿತಪ್ಪಿ ಇಲ್ಲೆಲ್ಲ ಗಲೀಜ್ ಮಾಡೋದಾಗ್ಲಿ, ಅಂದ್ರೆ ಕೆಲವೊಂದು ಮರಿ ಇರ್ತಾ, ನಾನು ಹೇಳಲ್ಲ ಮರಿ ಇರ್ತಾ ಕೆಲವೊಂದ್ಸತಿ ಆಗುತ್ತೆ, ಬಟ್ ಒಂದು ಏಜಿಗೆ ಒಂದು 7-8 ತಿಂಗಳಾದ್ಮೇಲೆ ಶಿಸ್ತಲ್ಲಿ ಮಣ್ಣಿಗೆ ಹೋಗಿ, ಅಥವಾ ನಮ್ದು ಬೌಂಡ್ರಿ ಮಣ್ಣೆಲ್ಲಿದೆ ಅಥವಾ ದೂರ ಎಲ್ಲಿ ಹೋಗೋಕ್ಕಾಗುತ್ತೋ ಅಲ್ಲಿಗೆ ಹೋಗಿ ಮಾಡಿ ಬರ್ತಾರೆ. ತುಂಬಾ ಕ್ಲೀನ್ ಕೂಡ. ನೋಡಿ, ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಒಳ್ಳೆ ಕ್ಲೀನ್ ಆಗಿದೆ. ಈ ಥರ ಟೇಪಿಂಗ್ ಮಾಡಿ ಈ ಥರ ಬ್ರಿಡ್ಜ್ ಮಾಡೋದ್ರಿಂದ ಈ ಕಿವಿನ ಆ ಕಡೆ ಹೋಗ್ಬಿಡಲ್ಲ, ಈ ಕಿವಿನ ಈ ಕಡೆ ಬರೋಕ್ಕೆ ಬಿಡಲ್ಲ. ಇದೊಂದು ಸೇತುವೆ ಥರ ಇದೆ. ಇದು ಕಂಪ್ಲೀಟ್ ಕಿವಿ ಟೈಟಾಗಿ ನಿಲ್ಲೋ ಹಾಗೆ ಮಾಡುತ್ತೆ ಇದು. ಇಷ್ಟೇ ಟೇಪಿಂಗ್ ಅಂದರೆ ನಮಗೆ ಈಗ ಎಷ್ಟು ಒಂದು 5 ನಿಮಿಷದ ಕೆಲಸ, ಮುಂಚೆ 1.5 ಗಂಟೆ ಆಗ್ತದೆ. ಟೆನ್ಷನ್ ಇದೆಯಲ್ಲ. ಹೇಗಂದರೆ ಕಲಿತಾ ಬ್ರಹ್ಮ ವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತಾರೆ, ಆ ಥರ ಅಷ್ಟೇ. ಅದೇ ಕರೆಕ್ಟಾಗಿ ಕಲ್ತ್ರೆ ಆಗುತ್ತೆ, ಇಲ್ಲ ಅಂದ್ರೆ ಸುಮ್ಮನೆ ಫೇಲ್ಯೂರ್ ಆದ್ರೆ ಹೇಸಿಗೆ ಆಗ್ಬಿಡುತ್ತೆ. ಕಿವಿ ಅಲ್ಲಿ ಮೇಲೆ ಹೋಗಲ್ಲ, ಕೆಳಕ್ಕೂ ಬರಲ್ಲ, ಮಧ್ಯದಲ್ಲಿ ಹಿಂಗೆ ನಮ್ ಸಿಂಬನ್ ಒಂಚೂರು ಕಮ್ಮಿ. ಫೇಲ್ಯೂರ್ ಅಲ್ಲ, ಚೂರು ಬೇಗ ನಿಲ್ಸಿದ್ರು, ಅಂದ್ರೆ ನಮ್ಗೆ ಐಡಿಯಾ ಇರಲಿಲ್ಲ. 30 ಟೇಪಿಂಗ್ ಆ್ಯಕ್ಚುಲಿ ಬೇಕಾಗುತ್ತೆ 60 ದಿನದ ಕಾಲ. ನಮಗೆ ಸ್ಟಾರ್ಟಿಂಗ್ ಸಿಂಬಂದು ಏನು ಮಾಡಬೇಕಾದ್ರೆ ಅದು ಸ್ವಲ್ಪ ಸ್ಟ್ರೈಟ್ ನಿಂತಿತ್ತು. ಏನು ಮಾಡಿದ್ವಿ ಅಂದರೆ ಆ ಸಾಕೇನ ಅಂತ ಬಿಟ್ವಿ. ಆದರೆ ಅದು ನೋಡಿದ್ರೆ ನಿಲ್ಸ್ಕೊಂತಾನೆ, ನಾವೇನಾದ್ರು ಮಾತಾಡ್ಸ್ಬಿಟ್ರೆ ಕ್ಲೀನಾಗಿ ಆಗೋದು. ಸಿಂಹ ನಿಂಗೊಂದು ಟೇಪಿಂಗ್ ಮಾಡೋಣ, ಬರ ಟೇಪಿಂಗ್ ಮಾಡೋಣ. ಅವ್ನು ಕೊಡ್ಲೇಬೇಡ್ವಾ ಅಂತ ಕೊಟ್ಟ. ಕೊಡೋದಂದ್ರೆ ತುಂಬಾ ಇಷ್ಟ ಅವನಿಗೆ. ಅಪ್ಪ ಇವನನ್ನ ಸಿಂಬಾದ ಡೀಸೆಂಟ್ ಬಾಯ್ ಅಂತ ಕರೀತಾ ಇದ್ರು. ಅಷ್ಟು ಅಂದ್ರೆ ಡಾಬರ್ಮನ್ ತಪ್ಪು ಕಲ್ಪನೆ ಇದೆಯಲ್ಲ ಅವ್ರಿಗೆ ಹೇಳ್ತಿರೋದು. ಸಿಂಬಾ ಅಲ್ಲ, ತುಂಬಾ ಡೀಸೆಂಟ್, ಫ್ರೆಂಡ್ಲಿ, ಡೀಸೆಂಟ್ ಎಲ್ಲದೂ ಇದ್ದಾನೆ. ಬಟ್ ಅವಳು ಅಷ್ಟೇ ಫೆರೋಷಿಯಸ್. ಆಗಿಲ್ಲ ತಮ್ಮ, ಯಾರು ಬಂದ್ರೆ ಹೋಗಿ ಎಷ್ಟೊತ್ತಿಗೆ ಸೀಲ್ ಹಾಕೋದು. ಅಂದ್ರೆ ಅವಳು ಎಲ್ಲರಿಗೂ ಸೀಲ್ ಹಾಕ್ತಾಳೆ ಅಂತ ಹೇಳಲ್ಲ, ಅಂದ್ರೆ ನಾವು ಕೇರ್ ತಗೊಂತೀವಿ. ಯಾರು ಬರ್ತಾರೆ, ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು, ನಿಮ್ಮ ಏನು ನಮ್ಮ ಕೊನೆ ಸಂದೇಶ್ ಅಂಕಲಿಗೆ ಕಚ್ಚಿದ್ದು ಅಂತ ಹೇಳಿದೀವಿ. ಅದು ಅಂದ್ರೆ ನಾವು ಅದಕ್ಕೆಲ್ಲ ಪ್ರಿಕಾಷನ್ಸ್ ಎಲ್ಲ ತಗೊಳ್ತೀವಿ. ನಮ್ಮ ಅವ್ರಿಗೆ ಬಿಟ್ಟು ಇನ್ನು ಯಾರಿಗೂ ಕಚ್ಚದೇ ಇರೋ ತರ ನೋಡ್ಕೊಂಡಿದೀವಿ. ಬಿಡೋದಿಲ್ಲ ನಾವು ಯಾರು ಬಂದವಾಗ. ಅವಳನ್ನ ಮಾತ್ರ ಬಿಡಲ್ಲ, ಯಾಕಂದ್ರೆ ಮತ್ತೆ ಅದೇ ವ್ಲಾಗಲ್ಲಿ ನೋಡಿದೀರಾ ಹೆಂಗ್ ಸಿಂಬನ ಅಲ್ಲ ಹೇಗೆ ಮ್ಯಾಗಿ ಮಾತಾಡ್ಸಿದಾಳೆ ಅಂತಾನು ನೋಡಿದೀರಾ. ಅದು ಅವಳ ಮೂಡ್ ಮೇಲೆ ಡಿಪೆಂಡ್. ಅವತ್ತೇನೋ ಒಂಚೂರು ಅವಳ ಮೂಡ್ ಸೇರಿರ್ಲಿಲ್ಲ. ಇವನ್ ಮೂಡೇ ಚೇಂಜ್ ಆಗಲ್ಲ. ಇವನು ಸಿಂಬ ಅವನಿಗೆ ನಾಚಿಕೆ ಆಗ್ತಿದೆ ಈಗ. ಮತ್ ಕೇಳಿದ್ರೆ ಕೊಡಲ್ಲ ಅಷ್ಟೇ. ನೀವು ಇಷ್ಟೋ ತನಕ ನೋಡಿದ್ರಿ ಹೇಗೆ ಎಲ್ಲರೂ ಬಿಟ್ಕೊಂಡಿರ್ತಾರೆ, ಆಮೇಲೆ ನಾವು ಹೇಗೆ ಆ ವಿಡಿಯೋಗೆ ಅಂತ ಹೇಳಿಬಿಟ್ಟು ಆಡಿಯೋನ ಹೇಗೆ ರೆಕಾರ್ಡ್ ಮಾಡಿದ್ವಿ ಅಂತ. ಹಾಗೆ ಟೇಪಿಂಗ್ ಮತ್ತು ಕ್ರಾಪಿಂಗ್ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ದೀವಿ. ಇದು ಯಾವುದೇ ಥರದ ಎನ್ಕರೇಜ್ ಮಾಡ್ತಾ ಇಲ್ಲ ನಾವು, ನೀವು ಮಾಡಿ ಅಂತ ಹೇಳಿ ಅಥವಾ ಮಾಡೋದು ಈಸಿ ಆಗಲಿ ಏನು ನಾವು ನಿಮ್ಗೆ ಹೇಳ್ತಾ ಇಲ್ಲ. ನಾವು ನಮ್ಮದೊಂದು ಡೈಲಿ ಆ್ಯಕ್ಟಿವಿಟಿ ಹೇಗಿರುತ್ತೆ, ಸಂಜೆ ಮೇಲೆ ನಾವು ಏನೇನು ಮಾಡ್ತೀವಿ ಅಂತ ತೋರಿಸೋದ್ರಲ್ಲಿ ಒಂದು ಬಿಟ್ಟು ನಿಮ್ಗೆ ತೋರಿಸಿರೋದು ಅಷ್ಟೇ. ನೀವು ಅದನ್ನು ನಾವು ಯಾವುದೇ ಥರದ ಎನ್ಕರೇಜ್ಮೆಂಟ್ ಆಗಲಿ ನೀವು ಮಾಡಿ ಅಂತ ಹೇಳಿ ಎಲ್ಲೂ ಹೇಳ್ತಾ ಇಲ್ಲ. ಜಸ್ಟ್ ಒಂದು ವಿಡಿಯೋ. ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅಡಿಗಾಸ್ ಚಾನಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್.